ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಸ್ವಲ್ಪ ನಾನು ವ್ಲಾಗನ್ನು ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಕೆಲಸದವರಿದ್ದಾರೆ ಇಬ್ಬರು. ಒಂದೂವರೆ 2 ತಿಂಗಳಿಂದ ನಾವು ಕೆಲಸದವರನ್ನು ಕರೀತಾ ಇದ್ದೇವೆ, ಆದರೆ ಯಾರು ಕೂಡ ಬರ್ತಿರಲಿಲ್ಲ. ಹಾಗೆ ಇವತ್ತು ಬಂದಿದ್ದಾರೆ, ಇಬ್ಬರು ಕೆಲಸದವರಿದ್ದಾರೆ. ಹಾಗೆ ಇವತ್ತು ಒಂದು ಸಾರು ಮಾಡಿ ಮೀನು ಫ್ರೈ ಮಾಡೋಣ ಅಂತೇಳಿ ಇವತ್ತು ಸಾರಿಗೆ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ಮೊದಲಿಗೆ ಮಾರ್ಕೆಟಿಗೆ ಹೋಗಿ ಮೀನು ತರಬೇಕು, ಹಾಗೆಯೇ ರೇಷನ್ ಎಲ್ಲ ತರಬೇಕು. ರೇಷನ್ ತಂದಾದಮೇಲೆ ಮತ್ತೆ ನಾನು ಅಡುಗೆ ಕೆಲಸವನ್ನು ಮಾಡೋದು. ಹಾಗೆಯೇ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ಯಾರಾದರೂ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನೋಡಿ ಎಷ್ಟು ಒಳ್ಳೆ ಗಾಳಿ, ನೋಡಿ ತುಂಬ ಒಳ್ಳೆ ಗಾಳಿ ಇದೆ. ಹಾಗೆ ಇನ್ನು ಬೇಗನೆ ಅಡುಗೆ ಆಗಬೇಕು. ಮೊದಲಿಗೆ ಇವಾಗ ಮೀನನ್ನು ತರ್ತೇನೆ, ಆಮೇಲೆ ಒಳ್ಳೆ ಕೆಲಸವನ್ನು ಮಾಡೋದು. ಗಾಳಿ ನೋಡಿ, ತುಂಬಾ ಜೋರಾಗಿ ಗಾಳಿ ಬರ್ತಾ ಇದೆ ಇವತ್ತು. ಇವಾಗಿನ ಒಂದು ಬಿಸಿಲಿಗೆ ನೋಡಿ, ನವಂಬರ್ ಡಿಸೆಂಬರ್ ಜಾನ್ವರಿ ಈ ತಿಂಗಳಲ್ಲಿ ಬರುವ ಬಿಸಿಲಿಗೆ ಅಡಿಕೆ ಗಿಡಗಳೆಲ್ಲ ನೋಡಿ ಹಳದಿಯಾಗಿದೆ. ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಷ್ಟು ದಿವಸ ಯಾಕೆ ವಿಡಿಯೋ ಹಾಕಿರಲಿಲ್ಲ, ನನಗೇನಾಗಿತ್ತು, ಇದನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ. ನಿಮಗೆ ಕೂಡ ಯೂಸ್ ಆಗ್ಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನನಗೇನಾಗಿತ್ತು ಆ ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅಡುಗೆ ಮಾಡೋದರ ಜೊತೆಗೆ ನನ್ನ ಆರೋಗ್ಯದಲ್ಲಿ ಆದ ಒಂದು ಕೆಟ್ಟ ಒಂದು ಘಟನೆಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ನನಗೆ ಹೆಲ್ತ್ ಇಶ್ಯೂಸ್ ಆಗಿ ಇಲ್ಲಿಗೆ 1.5 ತಿಂಗಳಾಗ್ತಾ ಬಂತು. ತುಂಬಾ ಕಷ್ಟ ಬಂದೆ. ನಾನು ಒಂದು 8 ತಿಂಗಳಿಂದ ಇದರ ನೋವಿನಿಂದ ನಾನು ಸಫರ್ ಆಗ್ತಾಯಿದ್ದೆ. ಆದರೆ ಯಾತಕ್ಕೆ ಈ ಥರ ನೋವು ಬರ್ತದೆ ಅಂತೇಳಿ ನನಗೆ ಗೊತ್ತಾಗ್ತಿರಲಿಲ್ಲ. ಡಾಕ್ಟ್ರನ್ನೆಲ್ಲ ಕನ್ಸಲ್ಟ್ ಮಾಡಿದೆ, ಸ್ವಲ್ಪ ಟೈಮ್ ತೊಗೊಳ್ತದೆ ಹಾಗೆ ಹೀಗೆ ಎಲ್ಲ ಹೇಳಿದರು. ಕೊನೆಯದಾಗಿ ಎಕ್ಸ್ರೇ ಮಾಡಿ ನೋಡಿದಾಗ ನನ್ನಲ್ಲಿ ಆದ ಒಂದು ಪ್ರಾಬ್ಲಮ್ ಗೊತ್ತಾಯಿತು. ಹಾಗೆಯೇ ಒಂದು ಸರ್ಜರಿಯನ್ನೇ ಮಾಡಬೇಕಾಯಿತು. ನಾನು ಊಹಿಸಿ ಕೂಡ ಇರಲಿಲ್ಲ ಈ ಥರದ ಒಂದು ಹೆಲ್ತ್ ಇಶ್ಯೂಸ್ ಆಗ್ತದೆ, ಅದೇ ರೀತಿ ಈ ಥರದ ಪ್ರಾಬ್ಲಮ್ ನಮಗೆ ಬರ್ತದೆ ಅಂತೇಳಿ ನನಗೆ ಕೂಡ ಗೊತ್ತಿರಲಿಲ್ಲ. ಹಾಗೆಯೇ ತುಂಬ ಮಂದಿಗೆ ಕೂಡ ಇದರ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಇದರ ಬಗ್ಗೆ ಬೇರೆಯವರಿಗೆ ಹೇಳುವಾಗ ಈ ಥರ ಕೂಡ ಆಗ್ತಾಯಿದೆಯಾ ಅಂತ ಹೇಳಿದರು. ಸಮಸ್ಯೆ ಆದದ್ದು ಏನಂದರೆ, ನನಗೆ ಕಳೆದ ಒಂದು 8 ತಿಂಗಳಿಂದ ವಿಪರೀತ ದವಡೆ ನೋವು ಸ್ಟಾರ್ಟ್ ಆಗಿತ್ತು. ದವಡೆ ನೋವು ಸ್ಟಾರ್ಟಾಗಿ ನನಗೆ ಏನೂ ಜಗ್ದು ತಿನ್ನಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ನೋವಿತ್ತು. ಹಾಗೆಯೇ ಆ ನೋವಿನಿಂದ ರಾತ್ರಿ ಮಲಗಿದ ಮೇಲೆ ತಲೆನೋವು, ತಲೆ ಸಿಡಿತ, ಆ ಥರದ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ನನಗೆ. ಹಾಗೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸುವಾಗ ಅವರು ಹೇಳಿದರು, ನಿಮಗೆ ದವಡೆ ಸವೆದಿದೆ ಆಗಿರ್ಬೋದು, ಹಾಗಾಗಿ ಇಷ್ಟು ದೊಡ್ಡ ನೋವು ಬರ್ತಾಯಿದೆ ಅಂಥೇಳಿ. ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾದು ನೋಡೋಣ, ಕಡಿಮೆ ಆದರೂ ಆಗ್ಬೋದು, ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಜಾಸ್ತಿ ಜಗಿಲಿಕ್ಕೆಲ್ಲ ಹೋಗಬೇಡಿ ಅಂತ ಹೇಳಿದರು. ಅಂದರೆ ಹಲ್ಲಲ್ಲಿ ಕಟ್ಟಿರೋದೆಲ್ಲ ಜಗಿಲಿಕ್ಕೆ ಹೋಗಬೇಡಿ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಕೂಡ ಮಾಡ್ತಾಯಿದ್ದೆ, ಆದರೂ ಕಡಿಮೆ ಆಗಲಿಲ್ಲ. ಮತ್ತು ನಾನು ಸರ್ಜನಿಗೆ ತೋರಿಸಿದೆ. ಸರ್ಜನ್ ಅವರು ಹೇಳಿದರು, ದವಡೆ ಸವೆದಿದೆ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ನೋಡಬೇಕಿದ್ರೆ ಒಂದು ಎಕ್ಸ್ರೇ ಮಾಡಬೇಕು ಅಂತೇಳಿ. ಹಾಗಾಗಿ ಈ ಎಕ್ಸ್ರೇ ಮಾಡಬೇಕಿದ್ರೆ ನಮಗೆ, ಅಂದರೆ ಈ ದವಡೆಯದ್ದು ಎಕ್ಸ್ರೇ ಮಾಡಬೇಕಿದ್ರೆ ನಾವು ಹೋಗಬೇಕು ಮಂಗಳೂರಿಗೆ ಅಥವಾ ಪುತ್ತೂರಿಗೆ. ನಮ್ಮ ಊರಲ್ಲಿ ಅಂತೂ ಇದರ ಎಕ್ಸ್ರೇ ಮಾಡೋ ಒಂದು ಫೆಸಿಲಿಟಿ ಇಲ್ಲ. ಹಾಗಾಗಿ ನಾನು ಮ್ಯಾಂಗ್ಳೂರಿಗೆ ಹೋಗಿ ಎಕ್ಸ್ರೇ ಮಾಡಿ ತಂದು ಆಮೇಲೆ ಸರ್ಜನಿಗೆ ತೋರಿಸಿದ್ದೆ. ಪ್ರಾಬ್ಲಮ್ ಆದದ್ದು ಏನು ಅಂದರೆ, ನಾನು ಇಷ್ಟು ವರ್ಷವೂ ಎಲ್ಲರ ಹತ್ರ ಹೇಳಿ ಬರ್ತಾಯಿದ್ದೆ, ನನಗೆ ಬಂದಿರುವುದು 30 ಹಲ್ಲು ಅಂತೇಳಿ. ಯಾಕೆಂದರೆ ಹೆಚ್ಚಿನವರು ಹೇಳ್ತಾರೆ ಎಲ್ಲರಿಗೂ ವಿಸ್ಡಮ್ ಟೀತ್ ಬರುವುದಿಲ್ಲ, ಕೊನೆಯ 4 ಹಲ್ಲು ಬರುವುದಿಲ್ಲ, ಕೆಲವರಿಗೆ ಬರ್ತದೆ, ಕೆಲವರಿಗೆ 2 ಹಲ್ಲು ಬರ್ತದೆ, 2 ಹಲ್ಲು ಬರುವುದಿಲ್ಲ, ಹಾಗೆಲ್ಲ ಹೇಳ್ತಿದ್ರು. ಹಾಗೆ ನಾನು ಅಂದ್ಕೊಂಡೆ ನನಗೆ ಕೂಡ ಇವಾಗ 30 ಹಲ್ಲಿರೋದು, 2 ಮೇಲ್ಕಡೆಯಿಂದ 2 ವಿಸ್ಡಮ್ ಟೀತ್ ಬಂದಿತ್ತು. ಅದನ್ನು ನಾನು ಚಿಕ್ಕ ಏಜಲ್ಲೇ ತೆಗೆಸಿದ್ದೆ. ಆದರೆ ಕೆಳಗಿನ ಸೈಡಲ್ಲಿ ನನಗೆ ಹಲ್ಲೇ ಬರಲಿಲ್ಲ. ಹಾಗೆ ನಾನು ಹೇಳ್ತಾಯಿದ್ದೆ 30 ಹಲ್ಲು ಅಂತ ಹೇಳಿ. ಹಾಗೆ ಕೆಲವರು ಹೇಳ್ತಿದ್ರು, ಹೆಚ್ಚಿನವರಿಗೆ ಕೆಲವು ಲಾಸ್ಟಿದು ಹಲ್ಲು ಬರೋದಿಲ್ಲ ಅಂಥೇಳಿ. ನಮಗೆ ಬುದ್ಧಿ ಬರುವ ಹಲ್ಲು ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ನನಗೆ ಮನೆಯಲ್ಲಿ ಹೇಳ್ತಿದ್ರು, 2 ಹಲ್ಲು ಬರದ ಕಣವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಹೇಳ್ತಿದ್ರು. ಹಾಗೆ ಎಕ್ಸ್ರೇ ಮಾಡಿದಾಗ ನನ್ನ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು. ನನ್ನ ಕೆಳಗಿನ ದವಡೆಯ 2 ವಿಸ್ಡಮ್ ಟೀತ್ ಹೊರಗೆ ಬರಲಿಕ್ಕೆ ಸ್ಥಳ ಇಲ್ಲದೆ ನನ್ನ
ಈ ಒಸಡಿನ ಒಳಗೇ ಬೆಳೆದಿತ್ತು. ಇದು ನಮಗೆ ಇವಾಗ ನಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಾಗೆ ನಮ್ಮ ನರಗಳು ವೀಕ್ ಆಗ್ತದೆ. ಅಷ್ಟಾಗುವಾಗ ಈ ಹಲ್ಲು ನಮಗೆ ಅಲ್ಲಿ ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಯಾಕೆಂದರೆ ಈ ಹಲ್ಲು ನಮಗೆ ಉಳಿದ ನರಗಳಿಗೆ ಪ್ರೆಸ್ ಮಾಡ್ತಿತ್ತು, ಹಾಗೆಯೇ ಹಲ್ಲುಗಳಿಗೆ ಕೂಡ ಅದು ಪ್ರೆಸ್ ಕೊಡ್ತಾ ಇತ್ತು. ಹಾಗಾಗಿ ನನಗೆ ದವಡೆ ನೋವು ಸ್ಟಾರ್ಟ್ ಆಯಿತು. ನಾನು ಒಂದು 8 ತಿಂಗಳಿಂದ ಸಫರಾಗಿ ಲಾಸ್ಟಿಗೆ ಏನು ಇದಕ್ಕೆ ಆಪ್ಷನ್ನೇ ಇಲ್ಲ ಅಂತ ಹೇಳಿದರು. ಯಾಕೆಂದರೆ ಈ ಹಲ್ಲು ಒಳಗಡೆ ಬೆಳೆದ ಕಾರಣ ಈ ಥರದ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಹಾಗೆಯೇ ಇದನ್ನು ಹಾಗೆಯೇ ಬಿಟ್ಟರೆ ಬೇರೆ ಬೇರೆ ಪ್ರಾಬ್ಲಮ್ ನಮಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಮನೆಗೆ ಬಂದು ಎಲ್ಲರ ಹತ್ರ ಮಾತಾಡಿ ಡಿಸೈಡ್ ಮಾಡಿದೆ ಏನು ಮಾಡೋದು ಅಂತೇಳಿ. ಹಾಗೆಯೇ ಬಿಡಲಿಕ್ಕೂ ಅಲ್ಲ, ಬಿಟ್ಟರೆ ನಮಗೆ ಇನ್ನೂ ಏಜ್ ಆಗ್ತಾ ಬರುವಾಗ ಜಾಸ್ತಿ ಪ್ರಾಬ್ಲಮ್ ಕೊಡ್ತದೆ ಅಂತ ಹೇಳಿದರು. ಪೇನ್ ಕಿಲ್ಲರ್ ತೊಗೊಂಡ್ರೆ ಬೇರೆ ಒಂದು ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗ್ತದೆ, ಕಿಡ್ನಿ ಹೋಗ್ತದೆ. ಹಾಗಾಗಿ ಮತ್ತೆ ನಾವು ಮನೆಯವರೆಲ್ಲ ಮಾತಾಡಿ ಡಿಸೈಡ್ ಮಾಡಿ ಸರ್ಜರಿ ಮಾಡೋದು ಅಂತಲೇ ಪ್ಲ್ಯಾನ್ ಮಾಡಿದೆವು. ಹಾಗಾಗಿ ನಮ್ಮದು ಏಜ್ ಸ್ವಲ್ಪ ಜಾಸ್ತಿ ಆದ ಕಾರಣ ನಮಗೆ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ. ಚಿಕ್ಕ ಏಜಲ್ಲಾದರೆ ಕ್ಲಿನಿಕಲ್ಲೇ ಓಪನ್ ಮಾಡಿ ತೆಗಿಬಹುದಿತ್ತು. ಆದರೆ ಸ್ವಲ್ಪ ಏಜ್ ಜಾಸ್ತಿ ಆಗುವಾಗ ನಮ್ಮ ಬೋನ್ಸ್ ಎಲ್ಲ ಸ್ವಲ್ಪ ಸಾಫ್ಟಾಗಿರ್ತದೆ ಅಂತ ಹೇಳಿದರು. ಹಾಗಾಗಿ ನಮಗೆ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಸರ್ಜರಿ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಜನರಲ್ ಅನಸ್ತೇಷಿಯಾ ಕೊಟ್ಟೆ ನನಗೆ ಸರ್ಜರಿ ಮಾಡಿಸಬೇಕಾಯಿತು. ಹಾಗಾಗಿ ಕೆಳಗಿನ 2 ವಿಸ್ಡಮ್ ಟೀತನ್ನು ಸರ್ಜರಿ ಮಾಡಿ ಹೊರಗಡೆ ತೆಗೆದರು. ಈ ಒಂದು 2 ಹಲ್ಲನ್ನು ತೆಗಿಬೇಕಿದ್ರೆ ನನಗೆ ಹತ್ತಿರ 1.5 ಗಂಟೆ ಹಿಡಿದಿದೆ. 1.5 ಗಂಟೆ ಈ 2 ಹಲ್ಲನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಆಮೇಲೆ ನನಗೆ ಅನಸ್ತೇಷಿಯಾದಿಂದ ನಾನು ಹೊರ ಬಂದ ಮೇಲೆ ಆ ಹಲ್ಲನ್ನು ನನಗೆ ತೋರಿಸಿದರು, ಕಟ್ ಮಾಡಿ ತೆಗೆದಿದ್ದಾರೆ. ಹಾಗೆ ನಾನು 3 ಡೇಸ್ ಹಾಸ್ಪಿಟ್ಲಲ್ಲಿದ್ದೆ. ಹಾಸ್ಪಿಟಲಲ್ಲಿ ಇದ್ದು ಮುಖ ಎಲ್ಲ ತುಂಬಾ ದಪ್ಪ ಆಗಿತ್ತು, ಸ್ವೆಲ್ಲಿಂಗ್ ಆಗಿತ್ತು, ಏನೂ ತಿನ್ನಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ನಾನಿದ್ದೆ. 1 ವಾರ ಫುಲ್ ನಾನು ಜ್ಯೂಸನ್ನೇ ತೊಗೊಳ್ತಿದ್ದೆ. ಹಾಗೆಯೇ ಗಟ್ಟಿಯದ್ದು ಏನೂ ತಿನ್ನಲಿಕ್ಕೆ ಆಗ್ತಿರಲಿಲ್ಲ. ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡಿ ಅಥವಾ ಗಂಜಿ ತೆಲಿ ಅದನ್ನೆಲ್ಲ ಕುಡಿತಾ ಇದ್ದೆ. ಅದು ನನಗೆ ವಾಕರಿಕೆ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಆಮೇಲೆ 1 ವಾರ ಆದಮೇಲೆ ಸ್ವಲ್ಪ ನಾನೇ ಟ್ರೈ ಮಾಡಿದೆ ತಿನ್ನಲಿಕ್ಕೆ. ಅಂದರೆ ಗಟ್ಟಿಯದ್ದು ಅಗಿಲಿಕ್ಕೆ ಆಗದಿದ್ದರೂ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ತಿನ್ನಿದೆ. ಹಾಗೆ ನನಗೆ ಈ ಥರದ ಒಂದು ಸರ್ಜರಿ ನಡೆದ ಕಾರಣ ನನಗೆ ಹತ್ತಿರ 1 ತಿಂಗಳು ವೀಡಿಯೋಸ್ ಮಾಡಲಿಕ್ಕೇ ಆಗಲಿಲ್ಲ. ಯಾಕೆಂದರೆ ನನಗೆ ಸರಿಯಾಗಿ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. ಮುಖ ಫುಲ್ ಸ್ವೆಲ್ಲಿಂಗ್ ಇತ್ತು. ಹಾಗೆಯೇ ಸೆನ್ಸೇಷನ್ ಕೂಡ ಇಲ್ಲ. ಹಲ್ಲು ನನಗೆ ಇವಾಗ ಹಲ್ಲಿದೆ ಅಂತಲೇ ಕೂಡ ಗೊತ್ತಾಗೋದಿಲ್ಲ ಒಂದು ಸೈಡಲ್ಲಿ. ಅದು ಇನ್ನೂ ರಿಕವರಿ ಆಗಲಿಕ್ಕೆ ಒಂದು 6 to 1 year ಹಿಡಿಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವಾಗ 1.5 ತಿಂಗಳಾಯಿತು ಸರ್ಜರಿಯಾಗಿ. ಪೇಯ್ನ್ ಸ್ವಲ್ಪ ಇದೆ. ಹಾಗೆಯೇ ಫುಲ್ ಬಾಯಿ ಓಪನ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಸೆನ್ಸೇಷನ್ ಇನ್ನೂ ಬಂದಿಲ್ಲ. ಹಾಗೆ ಇಷ್ಟೆಲ್ಲ ಪ್ರಾಬ್ಲಮ್ ನನಗೆ ಈ 2025 ನಡೆಯಿತು ಅಂತ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ಹೇಳುವ ಉದ್ದೇಶ ಏನಂದರೆ, ನನಗೆ ಈ ಥರ ಆಯಿತು ಅಂತ ನಿಮ್ಮ ಹತ್ರ ಹೇಳೋದಲ್ಲ. ಯಾಕೆಂದರೆ ಕೆಲವರಿಗೆ ಇದರ ಬಗ್ಗೆ ಯಾವ ಜ್ಞಾನವೂ ಇಲ್ಲ. ಯಾಕೆಂದರೆ ನನಗೆ ಅದರ ಬಗ್ಗೆ ಜ್ಞಾನ ಇರಲಿಲ್ಲ. ನಾನು ಹೀಗೆ ಇನ್ನೊಬ್ಬರಿಗೆ ಹೇಳುವಾಗ ಅವ್ರು ಹೇಳ್ತಾರೆ, ಆ ಥರ ಕೂಡ ಹಲ್ಲು ಬರ್ತದಾ ಅಂತೇಳಿ. ಕೆಲವರು ಇನ್ನೂ ಹೇಳ್ತಾರೆ, ನನಗೆ ಕೂಡ ಇವಾಗ 30 ಹಲ್ಲಿರೋದು, ಹೋಗಿ ಚೆಕ್ ಮಾಡಿಸಬೇಕು. ಯಾಕೆಂದರೆ ಏಜ್ ಸ್ವಲ್ಪ ಜಾಸ್ತಿ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಮೊದಲೇ ಚಿಕ್ಕ ಏಜಲ್ಲೇ ಕಡಿಮೆ ಫುಲ್ ಹಲ್ಲು ಬರಲಿಲ್ಲ ಅಂತಾದರೆ ನಮಗೆ ಒಮ್ಮೆ ಎಕ್ಸ್ರೇ ಮಾಡಿ ಡಾಕ್ಟ್ರಿಗೆ ತೋರಿಸಿ ಎಕ್ಸ್ರೇ ಮಾಡಿ ತಿಳ್ಕೊಂಡ್ರೆ ಹಲ್ಲು ಇದೆಯಾ ಅಥವಾ ಬರೋದೇ ಇಲ್ವಾ ಅಂತ ನಮಗೆ ಒಂದು ಕನ್ಫರ್ಮ್ ಮಾಡಲಿಕ್ಕಾಗ್ತದೆ. ಇದರಿಂದ ನಮಗೆ ನಮ್ಮ ಮುಂದಿನ ಲೈಫಲ್ಲಿ ಆಗುವ ಒಂದು ದೊಡ್ಡ ಪ್ರಾಬ್ಲಮನ್ನು ನಾವು ಈ ಚಿಕ್ಕ ಏಜಲ್ಲೇ ನಾವು ಸಾಲ್ವ್ ಮಾಡ್ಬೋದು ಅಂತ ನಾನು ಹೇಳೋದು. ಹಾಗಾಗಿ ನನಗೆ ಇದನ್ನು ಡಾಕ್ಟ್ರು ಹೇಳಿದ ಕಾರಣ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದ ಮೂಲಕ ನಾನು ತಿಳಿಸುವುದೇನೆಂದರೆ, ಯಾರಿಗೆ ಇವಾಗ 25, 30, 35 ಇಯರ್ಸ್ ಆದಾಗಲೂ ಇನ್ನೂ ಕೂಡ ವಿಸ್ಡಮ್ ಟೀತ್ ಬಂದಿಲ್ಲ ಅಂತ ಆದರೆ ಒಮ್ಮೆ ನೀವು ಡೆಂಟಿಸ್ಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಕೆಲವರಿಗೆ ಬಾರದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಪ್ರಾಬ್ಲಮೇ ಇಲ್ಲ. ಹೀಗೆ ನಂತರನೇ ಒಸಡಿನ ಒಳಗೆ ಅಡ್ಡಕ್ಕೆ ಬೆಳೆದರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಈ ವಿಡಿಯೋ ನೋಡಿದವರು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಥರದ ಪ್ರಾಬ್ಲಮ್ ಇದ್ದರೆ ಆದಷ್ಟು ಬೇಗ ನೀವು ಒಂದು ಡೆಂಟಿಸ್ಟನ್ನು ಕನ್ಸಲ್ಟ್ ಮಾಡಿ, ಈ ಥರ ಇದೆ, ಹಲ್ಲು ಬಂದಿಲ್ಲ,
ಬರ್ತದಾ ಅಥವಾ ಒಳಗಡೆನೇ ಇದೆಯಾ ಅಂಥೇಳಿ ಒಂದು ಕನ್ಸಲ್ಟ್ ಮಾಡಿ ಎಕ್ಸ್ರೇ ಮಾಡಿ ನಿಮಗೆ ಅದಕ್ಕೆ ಬೇಕಾದ ಸಾಲ್ಯೂಷನ್ ಸಣ್ಣ ಏಜಲ್ಲೇ ತಗೊಳ್ಬೋದು. ನಂತರ ಸ್ವಲ್ಪ ಏಜ್ ಜಾಸ್ತಿ ಆದರೆ ನೋಡಿ ಈ ಥರದ ಒಂದು ಸರ್ಜರಿ ಮಾಡೋ ಒಂದು ಪರಿಸ್ಥಿತಿಗೆ ತಲುಪ್ತದೆ. ಹಾಗಾಗಿ ದಯಮಾಡಿ ಈ ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿ ಈ ಥರದ ಪ್ರಾಬ್ಲಮ್ ಇದ್ದವರು ಡೆಂಟಿಸ್ಟಿಗೆ ತೋರಿಸಿ ಇದರಿಂದ ಒಂದು ಮುಂದೆ ಆಗುವ ದೊಡ್ಡ ಒಂದು ಸಮಸ್ಯೆಯನ್ನು ಚಿಕ್ಕದರಲ್ಲೇ ನಾವು ಪರಿಹಾರ ಮಾಡ್ಬೋದು ಅಂತೇಳಿ ನಾನು ಹೇಳ್ತಿರೋದು. ಹಾಗೆಯೇ ಈ ವಿಡಿಯೋದಲ್ಲಿ ನನ್ನ ಹಲ್ಲು ಯಾವ ಥರ ಬಂದಿತ್ತು ಅಂತೇಳಿ ಎಕ್ಸ್ರೇಯಲ್ಲಿ ಗೊತ್ತಾಗ್ತದೆ. ಈ ಎಕ್ಸ್ರೇಯ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಈ ಥರದ ಸಮಸ್ಯೆ ಇಷ್ಟರ ತನಕ ನನಗೆ ಗೊತ್ತಿರಲಿಲ್ಲ. ಹಾಗೆಯೇ ಕೆಲವರು ಹಾಸ್ಪಿಟಲಲ್ಲಿ ಕೂಡ ನರ್ಸಸ್ನವ್ರು ಹೇಳ್ತಾಯಿದ್ರು ಈ ಥರದ ಕೂಡ ಪ್ರಾಬ್ಲಮ್ ಬರ್ತದಾ ಅಂಥೇಳಿ. ಅಂದರೆ ಕೆಲವರಿಗೆ ಇದನ್ನು ಕೇಳಿದಾಗಲೇ ಆಶ್ಚರ್ಯ ಆಗ್ತದೆ. ಹಾಗಾಗಿ ಇದು ಒಂದು ಇನ್ಫಾರ್ಮೇಷನ್ ವಿಡಿಯೋ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆಯೇ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ. ಸರ್ಜರಿ ಆದಮೇಲೆ ಈ ಥರ ಬ್ಯಾಂಡೇಜನ್ನು ಹಾಕಿದರು. 4 ದಿವಸ ಈ ಥರ ಬ್ಯಾಂಡೇಜ್ ಇತ್ತು. ಆಮೇಲೆ ಬ್ಯಾಂಡೇಜ್ ಕೂಡ ತೆಗೆದೆವು. ಇವಾಗ ಸರ್ಜರಿ ಆದಮೇಲೆ 4 ಹಲ್ಲು ಹಾಗೂ ಚಿನ್ ಸೈಡಲ್ಲಿ ನನಗೆ ಸೆನ್ಸೇಷನ್ ಇನ್ನೂ ಬಂದಿಲ್ಲ. ಸ್ವಲ್ಪ ಟೈಮ್ ಹಿಡಿತದೆ, ನಿಧಾನವಾಗಿ ರಿಕವರಿ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಗಟ್ಟಿಯಾಗಿರೋದೇನು ತಿನ್ನಲಿಕ್ಕೂ ಆಗೋದಿಲ್ಲ, ಸಾಫ್ಟಾಗಿರೋದು ಮಾತ್ರ ನನಗೆ ತಿನ್ನಲಿಕ್ಕಾಗ್ತದೆ. ಹಾಗೆ ಆ ಥರದ ಪ್ರಾಬ್ಲಮನ್ನೆಲ್ಲ ನಾನು ಫೇಸ್ ಮಾಡ್ತಾ ಇದ್ದೇನೆ. ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ನಾನು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೇನೆ. ಹಾಗಾಗಿ ಆದಷ್ಟು ಬೇಗ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ಬೋದು ಅಂತ ನಾನು ನಂಬಿದ್ದೇನೆ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.